ಹಾಯ್ ಎವ್ರಿವನ್. ಇವತ್ತು ನೋಡಿ ಊರಿಂದ ಅಪ್ಪ ಬಂದಿದ್ದರು. ಸೊ ಅಪ್ಪ ಇದ್ರು ತುಂಬ ಏನೋ ಅಮ್ಮ ಎತ್ತು ಕಳಿಸಿದ್ದಾರೆ ಅಂತ ಕೊಟ್ಟೋದ್ರು. ಏನಿದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸೊ ಅಪ್ಪ ಒಂದು ವೀಕಿಗೆಲ್ಲ ಡೈಲಿ ಬರ್ತಾರೆ. ಸೊ ಈ ಥರ ಬ್ಯಾಗ್ ವೀಕಿಗೆ 2 ಟೈಮ್ ತೊಗೊಂಡು ಬರ್ತಾರೆ. ಅಲ್ಲೇನೇ ತರಕಾರಿ ಎಲ್ಲ ಹಾಕಿದಾರಲ್ವ, ಸೊ ಏನೇ ಸಿಕ್ಕಿದ್ರು ಅಮ್ಮ ಇಲ್ಲಿಗೂ ಕೂಡ ಯಾವಾಗಲೂ ಕಳಿಸ್ಕೊಡ್ತಾನೆ ಇರ್ತಾರೆ. ಸೊ ಇವತ್ತೇನು ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ನೋಡಿ, ಈ ಬಾಟ್ಲೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೆ ಹೋದಾಗ. ಅಮ್ಮ ಎಲ್ಲ ಪ್ರತಿಯೊಂದನ್ನು ಕೂಡ ಎತ್ತು ಕಳಿಸಿದ್ದಾರೆ ಈಗ. ಸೊ ಈ ಥರ ಸೊಪ್ಪು ಎಲ್ಲ, ದ್ರಾಕ್ಷಿ ತೋಟದಲ್ಲಿ ಸೊಪ್ಪು, ಆಲ್ಮೋಸ್ಟ್ ಹೂವು ಎಲ್ಲ ಹಾಕಿರ್ತಾರೆ. ಮತ್ತು ಮನೆಗೆ ಬೇಕಾದಷ್ಟು ತರಕಾರಿ ಕೂಡ ಅಮ್ಮ ಬೆಳೆಯೋದ್ರಿಂದ ಪ್ರತಿಯೊಂದು ಕೂಡ ಎತ್ತು ಕಳಿಸ್ತಾರೆ ಇಲ್ಲಿಗೆ. ನಾನು ಇಲ್ಲಿ ತರಕಾರಿ ಎಲ್ಲ ತೊಗೊಳೋದು ಸ್ವಲ್ಪ ಕಡಿಮೆ. ಸೊ ಅಮ್ಮನೇ ಜಾಸ್ತಿ ಎತ್ತು ಕಳಿಸ್ತಾರೆ. ಅದು ಸಪ್ರೇಟಾಗಿ ಅದಕ್ಕಂತಲೇ ಎತ್ಕೊಂಬರ್ಬೇಕು ಅನ್ನೋ ಟೆನ್ಷನ್ ಇಲ್ಲ. ಅಪ್ಪ ಆಗಲಿ ತಮ್ಮ ಆಗಲಿ ಇಬ್ಬರಲ್ಲಿ ಒಬ್ಬರು ಕಂಪಲ್ಸರಿ ಡೈಲಿ ಬಂದೇ ಬರ್ತಾರೆ. ಸೊ ಅವ್ರ ಕೈಲಿ ಇದೆಲ್ಲನೂ ಕ್ಲೀನಾಗಿ ಎತ್ತು ಕಳಿಸ್ತಾರೆ. ಸೊ ಈ ಬಾಟಲ್ ನೋಡಿ, ಆ್ಯಕ್ಚುಲಿ ಈ ಬಾಟಲ್ನ ನಾನು ದೊಡ್ಡಮ್ಮ ಅವ್ರಿಗೆ ಜಾತ್ರೆಗೆ ಹೋಗೋದಾಗ ಅಲ್ಲಿ ಬಿಟ್ಟಿದ್ದೆ. ಸೊ ದೊಡ್ಡಮ್ಮ ಅಮ್ಮ ಅವ್ರಿಗೆ ಹೋದಾಗ ಅಲ್ಲಿ ಕೊಟ್ಟಿದ್ರಂತೆ. ಸೊ ಅದನ್ನು ಹಾಗೆ ಇಲ್ಲಿಗೆ ಅಮ್ಮ ಕಳಿಸಿದ್ದಾರೆ. ಸೊ ಆ್ಯಕ್ಚುಲಿ ಬಾಟಲೆಲ್ಲ ಅವರು ತೊಗೊಂಡು ಬರೋಲ್ಲ, ಮರ್ತೋಗ್ತಾರೆ ಅಂತ ನಾನು ಬೇರೆದು ಆರ್ಡ್ರ್ ಮಾಡಿಬಿಟ್ಟಿದ್ದೆ. ಎಲ್ಲ ಈಗ ಅಮ್ಮ ಕಳಿಸ್ಕೊಟ್ಟಿದ್ದಾರೆ, ಟೋಪಿ ಇದು ಎಲ್ಲನೂ ಕೂಡ. ಸೊ ಈಗ ಆರ್ಡ್ರ್ ಮಾಡಿದ್ದನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು. ಸೊ ನೋಡಿ, ಈ ಬ್ಯಾಗಲ್ಲಿ ಹಣ್ಣು ಕಳಿಸಿದ್ದಾರೆ. ಸೊ ನಮ್ಮ ತೋಟದಲ್ಲಿ ಹಣ್ಣಿತ್ತು, ಹಣ್ಣೆಲ್ಲ ಕಟ್ಟಾಗಿ 1 ಮಂತ್ ಆಗಿದೆ. ಸೊ ಹಣ್ಣು ಖಾಲಿ ಆಗಿತ್ತು ಮನೆಯಲ್ಲಿ. ಬಟ್ ನನಗಿದು ಸ್ವಲ್ಪನೂ ಇಷ್ಟ ಇಲ್ಲ. ನನ್ನ ಫಸ್ಟ್ ಮಗನ ಪ್ರೆಗ್ನೆನ್ಸಿಯಲ್ಲಿ ಬ್ಲಡ್ ಕಡಿಮೆ ಇದೆ, 7.2 ಸಮಥಿಂಗ್ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಅವಾಗ ಜಾಸ್ತಿ ತಿಂದ್ಬಿಟ್ಟಿದ್ದೆ. ಇದನ್ನು ಜ್ಯೂಸು ಹಣ್ಣೆಲ್ಲ ಫುಲ್ ತಿಂದ್ಬಿಟ್ಟು ಈಗ ಅದನ್ನು ನೋಡಿದ್ರೇ ಆಗಲ್ಲ, ಒಂಥರ ಫೀಲ್ ಆಗುತ್ತೆ. ಸೊ ನಾನು ಸೆಕೆಂಡ್ ಮಗ ಪ್ರೆಗ್ನೆನ್ಸಿಯಲ್ಲಿ ನಾನು ಒಂದು ಹಣ್ಣು ಕೂಡ ತಿಂದಿಲ್ಲ. ಅಷ್ಟು ಬೇಜಾರಾಗೋಗ್ಬಿಟ್ಟಿತ್ತು, ಅಷ್ಟು ತಿಂದಿದ್ದೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಇವಾಗ ಸ್ವಲ್ಪನೂ ಇಷ್ಟ ಇಲ್ಲ. ಸೊ ಹಾಗೆ ಈ ಬಾಕ್ಸಲ್ಲಿ ಮೇ ಬಿ ಐ ಥಿಂಕ್ ಕಜ್ಜಾಯ ಪಾಕ ಕಳಿಸಿರ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ನಾವು ಹಬ್ಬದ ದಿನ ಹಬ್ಬ ಮಾಡಿರಲಿಲ್ಲ. ಮೊನ್ನೆ ಎಲ್ಲ ರೀಸೆಂಟಾಗಿ ಕಾರ್ತಿಕ ಫಸ್ಟ್ ವಾರದಲ್ಲಿ ಮಾಡಿದ್ದಿದ್ದು. ಸೊ ಆಗ ಮಾಡಿ ತಿನ್ನೋದಕ್ಕಾಗಲಿಲ್ಲ, ಬರೀ ನೋಮೋದಕ್ಕೆ ಮಾತ್ರ ಮಾಡಿದ್ವಿ. ಸೊ ಹಾಗೆ ಆವತ್ತು ಅರ್ಜೆಂಟಾಗಿ ಸ್ಕೂಲ್ ಇದೆ ಅಂತ ಹೇಳಿ ಅವತ್ತು ನೈಟೇ ಬಂದಿದ್ದರಿಂದ ಸೊ ಅದನ್ನೇ ನಾನು ತೊಗೊಂಡು ಬಂದಿಲ್ಲ. ಕಜ್ಜಾಯನೂ ಜಾಸ್ತಿ ತಿನ್ನೋದಕ್ಕೆ ಹೋಗಿಲ್ಲ. ಅದರಲ್ಲೂ ನನಗೆ ಮೈದಾ ಕಜ್ಜಾಯ ಅಂದರೆ ತುಂಬಾ ಇಷ್ಟ. ಸೊ ತುಂಬ ದಿನ ಆಗಿದ್ದು ತಿಂದು. ಸೊ ಅಮ್ಮ ಅದಕ್ಕೆ ಪಾಕನ ಎತ್ತು ಕಳಿಸಿದ್ದಾರೆ. ಸೊ ಫ್ರೀ ಇದ್ದಾಗ ಮಗು ಮಲ್ಕೊಂಡಾಗ ಮಾಡ್ಕೊ ಸ್ವಲ್ಪ ಸ್ವಲ್ಪ ಅಂತ ಹೇಳಿ. ಆ್ಯಕ್ಚುಲಿ ಯಾವಾಗಲೂ ಮಾಡಿ ಎತ್ತು ಕಳಿಸ್ತಾಯಿದ್ರು. ಇಲ್ಲ ನಾನೇನಾದರೂ ಊರಿಗೆ ಹೋದಾಗ ಅಲ್ಲೇ ಮಾಡಿ ನಾನು ತೊಗೊಂಡು ಬರ್ತಿದ್ದೆ. ಸೊ ಈ ಸಲ ಊರಿಗೆ ಹೋಗಿ ತುಂಬ ದಿನ ಆಯಿತು, ಹೋಗಿಲ್ಲ. ಸೊ ಅದಕ್ಕೆ ಅಮ್ಮ ಪಾಕನೇ ಎತ್ತು ಕಳಿಸಿದ್ದಾರೆ. ಹಬ್ಬದ ದಿನ ಬರೀ ನೋಮೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ವಿ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿಲ್ಲ. ಬಿಕಾಸ್ ಅಡುಗೆ ಎಲ್ಲ ಮಾಡಿದ್ರಲ್ಲ. ಸೊ ಏನಕ್ಕೆ ಇದು ಖಾಲಿ ಆದಮೇಲೆ ಮಾಡ್ಕೊಳ್ಳೋಣ ಹೇಳಿ ಅಂತ ಹೇಳಿ ಒಂದು 20 to 25 ಕಜ್ಜಾಯ ಅಷ್ಟೇ ಸುಟ್ಟಿದ್ವಿ. ಸೊ ಎಲ್ಲ ಅವತ್ತು ಊಟ ಎಲ್ಲ ತಿಂತಾರಲ್ವ, ಕಜ್ಜಾಯ ಹಬ್ಬದ ದಿನ ಕಜ್ಜಾಯ ಊಟ ಶ್ರೇಷ್ಠ ಅಂತಾರೆ. ಸೊ ಅದೆಲ್ಲ ತಿಂದಮೇಲೆ ಖಾಲಿಯಾಗಿದೆ. ಸೊ ಅದಕ್ಕೆ ಅಮ್ಮ ಇಲ್ಲಿಗೆ ಪಾಕ ಎತ್ತು ಕಳಿಸಿದ್ದಾರೆ. ಸೊ ಇದನ್ನು ಮಾಡಿ ತಿನ್ನಬೇಕು. ಸೊ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಕಜ್ಜಾಯ ಪಾಕ. ಆ್ಯಕ್ಚುಲಿ ಮೈದಾ ಹಾಕಿ ಮಾಡ್ತಾರೆ. ಸೊ ಸಖತ್ತು ತುಂಬಾ ಇಷ್ಟ ನನಗೆ. ನೋಡೋಣ, ಮುಂದೆ ಹಬ್ಬದ ದಿನವೇ ಹಬ್ಬ ಮಾಡಬೇಕು. ಸೊ ಈ ಥರ ಯಾರಾದರೂ ಎಕ್ಸ್ಪೈರ್ ಆದಾಗ ಹಬ್ಬ ಮಾಡೋದಕ್ಕಾಗೋದಿಲ್ಲ. ಸೊ ಈ ಸರಿನೂ ಹಾಗೆ ಆಗಿದ್ದು. ಸೊ ಎಕ್ಸ್ಪೈರ್ ಆಗಿರೋದ್ರಿಂದ ಯಾವತ್ತೋ ಹಬ್ಬ ಇದೆ, ನಾವು ಯಾವತ್ತೋ ಮಾಡಬೇಕಾಗಿ ಬಂತು. ಸೊ ಒಂದು ಸ್ವಲ್ಪ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಈ ಸರಿ ದಸರಾ ಹಬ್ಬ ಆಗಿರ್ಬೋದು, ದೀಪಾವಳಿ ಹಬ್ಬ ಆಗಿರ್ಬೋದು. ಸೊ ನೆಕ್ಸ್ಟ್ ಈ ಬ್ಯಾಗಲ್ಲಿ ಮೇ ಬಿ ಇದು ಸೊಪ್ಪು ಅನಿಸುತ್ತೆ. ಸೊ ದ್ರಾಕ್ಷಿ ಚಪ್ಪರದಲ್ಲಿ ಸೊಪ್ಪೆಲ್ಲ ಅಮ್ಮ ಹಾಕ್ಕೊಂಡಿದ್ದಾರೆ, ಒಂದು ಅಷ್ಟಿಷ್ಟಾಗಲ ಎಲ್ಲನೂ. ಸೊ ಅಮ್ಮ ಮಾಡಿಕೊಂಡು ನನಗೆ ಕಳಿಸ್ತಾರೆ, ದೊಡ್ಡಮ್ಮ ಅವ್ರಿಗೆ ಕಳಿಸ್ತಾರೆ, ಊರಲ್ಲಿ ಯಾರಾದರೂ ಮನೆ ಹತ್ರ ಬಂದಾಗ ಅವ್ರಿಗೆ ಕಳಿಸ್ತಾರೆ. ಸೊ ಮನೆಗೆ ಮಾತ್ರ ನಾವೇನೂ ಕೂಡ ಮಾರೋದಿಲ್ಲ, ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿರ್ತೀವಿ. ಸೊ ಜಾಸ್ತಿ ಆದರೆ ಊರಲ್ಲಿರೋರಿಗೆ, ನಮ್ಮ ದೊಡ್ಡಮ್ಮ ಅವ್ರಿಗೆ ಎಲ್ಲನೂ ಕೂಡ ಈ ಥರ ಕವರ್ಗೆ ಹಾಕಿ ಕಳಿಸ್ಬಿಡ್ತಾರೆ. ಆಲ್ರೆಡಿ ಅಮ್ಮ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಕಳಿಸಿದ್ದಾರೆ. ಸೊ ಇಲ್ಲಿ ಮಗು ಇರೋದ್ರಿಂದ ಮಾಡ್ಕೊಳ್ತಾ ಆಗುತ್ತೋ ಇಲ್ಲೋ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಇವತ್ತು ಸೊಪ್ಪಿನ ಸಾರೇ ಮಾಡಿದ್ದೀನಿ, ನೋಡೋಣ 2-3 ದಿನದಲ್ಲಿ ಮಾಡೋಕ್ಕಾಗತ್ತೇನೋ. ಸೊ ಇದು ಹಲಸಂದಿಕಾಯಿ ಬೀನ್ಸ್ ಕಳಿಸಿದ್ದಾರೆ. ಮೊನ್ನೆ 4-5 ದಿನದಿಂದನೂ ಹಲಸಂದಿಕಾಯಿ ಎಲ್ಲ ಕಳಿಸಿದ್ರು. ಸೊ ಹಾಗೆ ಈ ನೆಕ್ಸ್ಟು ಕೂಡ ಅದೇ ಥರ ಕಳಿಸಿದ್ದಾರೆ. ಅದು ತುಂಬ ಕಳಿಸಿದ್ದಾರೆ. ಇರೋದು ನಾವಿಲ್ಲಿ 3 ಜನ. ನನ್ನ ಚಿಕ್ಕ ಮಗ ಇನ್ನೂ ಅದನ್ನೆಲ್ಲ ಅಷ್ಟು ಪ್ರಿಫರ್ ಮಾಡಲ್ಲ. ಸೊ ಇರೋದು 3 ಜನಕ್ಕೆ ಎಷ್ಟು ಕಳಿಸಿದ್ದಾರೆ ನೋಡಿ, ಈ ಬ್ಯಾಗಲ್ಲಿ ಎಷ್ಟು ಕಳಿಸಿದ್ದಾರೆ. ಎಲ್ಲ ಮಿಕ್ಸ್ ಇದೆ, ಬೀನ್ಸು ಮತ್ತು ಹಲಸಂದಿಕಾಯಿ ಎಲ್ಲ ಮಿಕ್ಸ್ ಕಳಿಸಿದ್ದಾರೆ. ಇದನ್ನು ಕೂಡ ಒಂದು 7 ಗಿಡ 8 ಗಿಡ ಹಾಕ್ಕೊಂಡಿದ್ದಾರೆ ಅಮ್ಮ ಮನೆಯಿಂದ. ಸೊ ಇದನ್ನು ಕೂಡ ಅಷ್ಟೇ, ಜಾಸ್ತಿ ಆದರೆ ಎಲ್ರಿಗೂ ಕಳಿಸ್ತಾರೆ ಕವರ್ಗೆ ಹಾಕಿ. ಸೊ ಹಾಗೆ ಪೂರಿ ಟೈಮ್ ಪಾಸ್ಗೆ ಒಳ್ಳೆ ತಿಂಡಿ ಇದು ಅಂತಲೇ ಹೇಳ್ಬೋದು. ನನಗೆ ಆ್ಯಕ್ಚುಲಿ
ಪೂರಿ ಅಂದ್ರೇ ಇಷ್ಟ. ಸೊ ಒಳ್ಳೆ ಟೈಮ್ ಪಾಸ್ಗೆ ಹೇಳಿದಾರೆ, ಟೈಮ್ ಪಾಸ್ಗೆ ಒಳ್ಳೆ ತಿಂಡಿ ನೋಡಿ ಅದನ್ನೇ ಕೂಡ ತೆಗೆದು ಕಳಿಸಿದ್ದಾರೆ. ಸೊ ಇಲ್ಲಿಗೆ ಅಲ್ಲಿ ಏನೇನು ತಿಂಡಿ ಇದ್ದರೂ ಕೂಡ ನಮ್ಮ ಮನೆಗೆ ಎಕ್ಸ್ಟ್ರಾ ತಿಂಡಿ ತೊಗೊಂಬಂದ್ರು ಕೂಡ ಇಲ್ಲಿ ಮೊಮ್ಮಕ್ಕಳಿದ್ದಾರೆ ಅಂತ ಹೇಳಿ ಅಮ್ಮ ಎಲ್ಲ ಒಂದು ಬ್ಯಾಗಿಗೆ ಹಾಕಿ ಪ್ಯಾಕ್ ಮಾಡಿ ಕ್ಲೀನಾಗಿ ಎತ್ತು ಕಳಿಸ್ತಾರೆ. ಸೊ ಎಷ್ಟು ಪುಣ್ಯ ಮಾಡಿದ್ದೀನಿ ಇಂಥ ಫ್ಯಾಮಿಲಿನ ಪಡೆಯೋಕ್ಕಂತ ಸೀರಿಯಸ್ಲಿ ಗೊತ್ತಿಲ್ಲ. ಸೊ ನೋಡಿ ಇದನ್ನು ಕೂಡ ಎತ್ತು ಕಳಿಸಿದ್ರೆ. ಸೊ ಇದರಲ್ಲಿ ಚಕ್ಲಿ, ಮಿಕ್ಸ್ಚರು, ಪೂರಿ ಪ್ರತಿಯೊಂದನ್ನು ಹಾಕಿ ಕಳಿಸ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಈ ಬಾಟಲ್ ಹೇಳಿದ್ನಲ್ಲ, ದೊಡ್ಡಮ್ಮ ಊರಲ್ಲಿ ಬಿಟ್ಟು ಬಂದಿದ್ದೆ ಜಾತ್ರೆಗಂತ ಹೋದಾಗ. ಸೊ ಅಮ್ಮ ಊರಿಗೆ ದೊಡ್ಡಮ್ಮ ಹೋದಾಗ ಅಲ್ಲಿ ಕೊಟ್ಟು ಬಂದಿದ್ದಾರೆ. ಸೊ ಅಮ್ಮ ಇದನ್ನ ಎತ್ತು ಕಳಿಸಿದ್ದಾರೆ. ಇದನ್ನು ಅಷ್ಟೇ ನಾನು 9 ಮಂತ್ಸ್ವರೆಗೂ ಅಲ್ಲೇ ಇದ್ದಾಗ ಸೊ ಇದು ಆ್ಯಕ್ಚುಲಿ ತೊಗೊಂಡಿದ್ದು. ಸೊ ಅಲ್ಲೇ ಬಿಟ್ಟು ಬಂದಿದ್ದೆ. ಸೊ ಇದನ್ನು ಕೂಡ ಅಮ್ಮ ಎತ್ತು ಕಳಿಸಿದ್ದಾರೆ. ಬಟ್ ಇದರಲ್ಲಿ ಅವ್ನಿಗೆ ನೀರು ಕುಡಿತಾ ಇದ್ದರೆ ಆಚೆ ಕಡೆ ಬಂದುಬಿಡ್ತದೆ ನೀರು. ಇದೇನು ಅಷ್ಟು ಯೂಸ್ ಇಲ್ಲ ಅಂದ್ಕೊತೀನಿ, ನೋಡೋಣ. ಸೊ ಆಲ್ರೆಡಿ ನಾನು ಎಲ್ಲನೂ ಟೋಪಿ ಊರಲ್ಲಿತ್ತು, ಬಾಟ್ಲು ಕೂಡ ಊರಲ್ಲಿತ್ತು. ಸೊ ಮರ್ತೋಗ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಆಲ್ರೆಡಿ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗೆಲ್ಲ ಕ್ಯಾನ್ಸಲ್ ಮಾಡಬೇಕು. ಸೊ ಆಲ್ರೆಡಿ ಟೋಪಿ ಎಲ್ಲ ಶಿಪ್ಮೆಂಟ್ ಆಗಿಬಿಟ್ಟಿದೆ, ಅದು ಯಾವಾಗ ಬರುತ್ತೆ ಅಂತಲೇ ಗೊತ್ತಿಲ್ಲ. ಸೊ ನೋಡೋಣ, ಇನ್ ಕೇಸ್ ಬಂದರೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡಬೇಕಾಗತ್ತೆ, ಇಲ್ಲ ರಿಟರ್ನ್ ಹಾಕಬೇಕಾಗತ್ತೆ. ಸೊ ನೆಕ್ಸ್ಟ್ ಹಾಗೆ ಇದು ಧನಿಯಾ ಪೌಡರು. ಸೊ ಇದು ಆ್ಯಕ್ಚುಲಿ ಧನಿಯಾ ಪೌಡರ್ ಔಟ್ಸೈಡ್ ಕೂಡ ಸಿಗುತ್ತೆ, ಶಾಪ್ಸಲ್ಲೆಲ್ಲ ಸಿಗುತ್ತೆ. ಬಟ್ ನಾನು ಯಾವುದನ್ನು ಪ್ರಿಫರ್ ಮಾಡಲ್ಲ. ಏನೇ ಪ್ರಿಫರ್ ಮಾಡಿದರೂ ಕೂಡ ಮನೇಲಿ ಮಾಡೋದೆ. ಸಾಂಬಾರು ಪುಡಿ ಆಗಿರ್ಬೋದು, ಚಿಲ್ಲಿ ಪೌಡ್ರ್ ಆಗಿರ್ಬೋದು, ರಸಮ್ ಪೌಡ್ರ್ ಆಗಿರ್ಬೋದು, ಧನಿಯಾ ಪೌಡರ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮನೇಲಿ ಮಾಡಿರೋದನ್ನು ಯೂಸ್ ಮಾಡ್ತೀನಿ. ಸೊ ಇದು ಆ್ಯಕ್ಚುಲಿ ನಮ್ಮಮ್ಮ ಆಗೋಗಿ ಒಂದು 15 to 20 ಡೇಸ್ ಆಗೋಗಿತ್ತು. ಸೊ ಅಮ್ಮಗೆ ಹೇಳಿದ್ದೆ, ಅಮ್ಮ ಮಾಡಿ ಅಲ್ಲಿ ಕೂಡ ಖಾಲಿ ಆಗಿತ್ತಂತ ಅಮ್ಮ ಮನೇಲಿ. ಸೊ ಅಮ್ಮ ಮಾಡಿ ಇಷ್ಟು ಕವರ್ಗೆ ಹಾಕಿ ಕಳಿಸಿದ್ದಾರೆ. ಇದು ಮಿನಿಮಮ್ ಅಂದರೂ ನನಗೆ 3 to 4 ಮಂತ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ನಾನ್ ವೆಜ್ ಜಾಸ್ತಿ ಮಾಡಿದ್ರೆ ಒಂದು 3 ಮಂತ್ಸಲ್ಲಿ 2.5 ಮಂತ್ಸಲ್ಲಿ ಖಾಲಿ ಆಗುತ್ತೆ. ಸೊ ಆಚೆ ಕಡೆಯಿಂದ ನಾನು ಏನೂ ಯೂಸ್ ಮಾಡಲ್ಲ. ಖಾಲಿ ಇನ್ನೊಂದು 2 to 3 ಟೈಮ್ಸ್ಗೆ ಆಗೋಷ್ಟಿದೆ ಅಂತ ಹೇಳ್ತಾನೆ ಅಮ್ಮಂಗೆ ಹೇಳಿದ್ರೆ. ಸೊ ಅಮ್ಮ ಮಾಡಿ ಎತ್ತು ಕಳಿಸ್ತಾರೆ. ಪ್ರತಿಯೊಂದನ್ನು ಕೂಡ ಮನೆಯಲ್ಲೇ ಮಾಡೋದ್ರಿಂದ ಸೊ ನನಗೆ ಹೊರಗಡೆದು ಅಷ್ಟು ಇಷ್ಟ ಆಗೋಲ್ಲ. ಇನ್ ಕೇಸ್ ಎಮರ್ಜೆನ್ಸಿಗೆ ಏನಾದರೂ ಹೊರಗಡೆ ಯೂಸ್ ಮಾಡಿದ್ರು ಒಂಥರ ನನಗೆ ಬೇರೆ ಏನೋ ಯೂಸ್ ಮಾಡಿರೋದನ್ನು ತಿನ್ನೋದಕ್ಕೇನೋ ಒಂಥರ ಫೀಲ್ ಆಗ್ತಿರುತ್ತೆ. ಅಷ್ಟು ಚೆನ್ನಾಗಿರಲ್ಲ. ಅವ್ರು ಯಾವ ಥರ ಮಾಡಿರ್ತಾರೆ ಏನು ಅನ್ನೋದೇ ಗೊತ್ತಿರಲ್ಲ. ಸೊ ಅದಕ್ಕೆ ಅಮ್ಮ ತುಂಬ ಚೆನ್ನಾಗಿದೆಲ್ಲ ಪೌಡರ್ಸ್ನ ಮಾಡ್ತಾರೆ. ಸೊ ನನಗೆ ಬರೋಲ್ಲ ಮಾಡೋಕ್ಕೆ, ಬಟ್ ಅಮ್ಮ ಮಾಡ್ತಾರೆ, ಕಲ್ತ್ಕೊಳ್ಬೇಕು. ನೋಡೋಣ, ಟೈಮ್ ಆದಾಗ ಕಲ್ತ್ಕೊಳ್ಳೋಣ. ಸೊ ಇವಾಗ ನನಗೇನೇ ಬೇಕಾದರೂ ಕೂಡ ಅಮ್ಮಗೆ ಒಂದು 4 to 5 ಡೇಸ್ ಮುಂಚೆನೇ ಹೇಳಿಬಿಟ್ರೆ ಅಲ್ಲಿ ತರಿಸ್ಕೊಂಡು ಅಲ್ಲಿ ಮಾಡ್ತಾರೆ. ಇಲ್ಲ ನನಗೇನಾದರೂ ಕಂಟಿನ್ಯೂಸ್ ಆಗಿ 4 to 5 ಡೇಸ್ ರಜೆ ಇದ್ದರೆ ಊರಿಗೆ ಹೋಗ್ಬೇಕಾದ್ರೇ ಅಮ್ಮಗೆ ಫೋನ್ ಮಾಡಿ ಕೇಳ್ತೀನಿ ಏನೇನು ಬೇಕು ಈ ಥರದಕ್ಕೆ ಅಂತ. ಅಮ್ಮ ಅದೆಲ್ಲ ಹೇಳಿದಾಗ ತೊಗೊಂಡೋಗಿ ನಾನು ಅಮ್ಮ ಇಬ್ಬರು ಸೇರಿ ಮಾಡಿಕೊಂಡು ಅಲ್ಲಿಗೆ ಸ್ವಲ್ಪ ಇಲ್ಲಿಗೆ ಸ್ವಲ್ಪ ಶೇರ್ ಮಾಡ್ಕೊಂಡು ತೊಗೊಂಡು ಬರ್ತೀವಿ. ಸೊ ಇವಾಗ ಸದ್ಯಕ್ಕೆ ನಾನು ಹೋಗಿ ತುಂಬ ದಿನ ಆಯಿತು. ಸೊ ಆದರೆ ಕ್ರಿಸ್ಮಸ್ ಹಾಲಿಡೇಸ್ಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸೊ ಆಗ ಅವ್ರದ್ದು ಟ್ರಿಪ್ ಇದೆ. ಸೊ ಅದ್ರ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ, ಏನು ಯಾವ ಟ್ರಿಪ್ಪು, ಯಾವ ಕಡೆ ಏನು ಎತ್ತ ಅಂತ. ಸೊ ಸದ್ಯಕ್ಕೆ ನಾವು ರೀಸೆಂಟಾಗಿ ಹೋಗೇ ಇಲ್ಲ. ಹಬ್ಬ ಮುಗಿಸ್ಕೊಂಡು ಬಂದಿರೋದು ಬಿಟ್ಟರೆ ಹೋಗೇ ಇಲ್ಲ. ಸೊ ನಂದಿನ್ನೂ ತುಂಬಾ ಕೆಲಸ ಆಗಲಿದೆ. ಹೋಗ್ಬಿಟ್ಟು ಇಂಟೀರಿಯರ್ ಇದಕ್ಕೆ ಹೋಗಬೇಕು, ಹೋಗಿ ಅಲ್ಲಿ ಮಾತಾಡ್ಕೊಂಬರ್ಬೇಕು, ಏನು ಯಾವ ಥರ ಅಗ್ರಿಮೆಂಟ್ ಇದೆ ಅದೆಲ್ಲ ಮುಗಿಸ್ಕೊಳ್ಬೇಕು. ಸೊ ಅದೇ ದೊಡ್ಡವನಿಗೆ ಸ್ಕೂಲ್ ಇರೋದ್ರಿಂದ ಅದೆಲ್ಲ ಮಾಡೋದಕ್ಕಾಗ್ತಿಲ್ಲ. ಸೊ ಅದೆಲ್ಲ ಫ್ರೀ ಸಿಕ್ಕಾಗ ಡೆಫಿನೆಟ್ಲಿ ಅದನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಅದನ್ನು ಕೂಡ ವೀಡಿಯೋ ಹಾಕಬೇಕಾಗುತ್ತೆ. ಸೊ ಇಂಟೀರಿಯರ್ದೆಲ್ಲ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ, ಯಾವ್ದು ಬೆಸ್ಟ್ ಏನು ಎತ್ತ ಅಂತ. ನಾವೆಲ್ಲ ಏನೇನು ಸರ್ಕಸ್ ಎಲ್ಲ ಮಾಡಿದ್ದೀವಿ ಒಂದಷ್ಟು ನಿಮಗೆ ಹೇಳ್ತೀನಿ. ಸೊ ನಿಮ್ಗೇನಾದರೂ ನನ್ನಿಂದ ಸಜೆಷನ್ ಸಿಗ್ಬೋದು ಅಂತಲೇ ಅಂದ್ಕೊಂಡಿದ್ದೀನಿ ಇಂಟೀರಿಯರ್. ಬಿಕಾಸ್ ನನಗೇನು ಫಸ್ಟ್ ಗೊತ್ತಿರಲಿಲ್ಲ. ಇತ್ತೀಚೆಗೆ ಒಂದು ಸ್ವಲ್ಪ ಓಡಾಡೋದ್ರಿಂದ ನನಗೊಂದಷ್ಟು ಸಜೆಷನ್ ಸಿಕ್ಕಿದೆ, ಯಾವುದು ಬೆಟರ್, ಯಾವುದು ಓಕೆ, ನಮ್ಮ ಬಜೆಟಲ್ಲಿ ಏನು ಮಾಡಿಸ್ಬೋದು, ಏನು ಮಾಡಿಸ್ಬಾರ್ದು, ಏನು ಎತ್ತ, ಯಾವ ಕಂಪ್ನಿ ಬೆಟರ್ ಇದೆ, ಯಾವುದಾದ್ರು ಎಷ್ಟು ಕಾಸ್ಟ್ ಇದೆ, ಎಲ್ಲೆಲ್ಲಿ ಏನೇನು ಮಾಡಿಸ್ಬೋದು, ಯಾವ ಥರ ಡಿಸೈನ್ಸ್ ಮಾಡಿಸ್ಬೋದು, ಒಂದಷ್ಟು ನಾಲೆಡ್ಜ್ ಅಂತೂ ನನಗೆ ಸಿಕ್ಕಾಪಟ್ಟೆ ಸಿಕ್ಕಿದೆ. ಬಿಕಾಸ್ ಅಷ್ಟು ಒಂದು ಇಂಟೀರಿಯರ್ಸ್ ಕಂಪ್ನೀಸ್ನ ನೋಡಿದ್ದೀನಿ ನಾನು. ಸೊ ಅದರಿಂದ ನಿಮಗೂ ನನಗೆ ಗೊತ್ತಿರೋ ಒಂದಷ್ಟು ಇಂಟೀರಿಯರ್ ಡಿಸೈನ್ಸ್ ಏನು ಗೊತ್ತಿದೆ ನನಗೆ ಆ ಇನ್ಫಾರ್ಮೇಷನ್ ನಿಮ್ಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಓಕೆ, ಮಧ್ಯ ಆ ಟಾಪಿಕ್ ಬರೋದು ಬೇಡ. ಸೊ ಇವಾಗ ಏನು ನಾನಿಲ್ಲಿ ನಿಮಗೆಲ್ಲ ತೋರಿಸಿದ್ದೀನಿ. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಅರೇಂಜ್ ಮಾಡಿ ಇಟ್ಕೊಂಬೇಡ. ಅರೇಂಜ್ ಮಾಡಿ ಇಟ್ಕೊಂಡ್ಮೇಲೆ
ಸೊ ನೆಕ್ಸ್ಟ್ ವೀಡಿಯೋ ಏನಂತ ತೋರಿಸೋಣ. ಇನ್ನೊಂದೇನು ಅಂದರೆ ಆಲ್ರೆಡಿ ಮನೆ ಕ್ಲೀನ್ ಮಾಡೋಕ್ಕೆ ಬಸಣ್ಣ ಅಂಕಲ್ ಬಂದಿದ್ದಾರೆ. ಸೊ ನೋಡೋಣ ಯಾವ ಥರ ಬಿಲ್ಡಿಂಗ್ನ ಕ್ಲೀನ್ ಮಾಡ್ತಿದ್ದಾರೆ, ಏನೇನೆಲ್ಲ ಈ ಪಿ ಜಿಗೆ ಕೊಟ್ಟರೆ ಏನೇನೆಲ್ಲ ಬಿಲ್ಡಿಂಗ್ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ನೋಡೋಣ. ಸೊ ತುಂಬ ಅಂದರೆ ತುಂಬ ಕೆಟ್ಟದಾಗಿ ಮಾಡ್ಕೊಂಡಿದ್ದಾರೆ ಬಿಲ್ಡಿಂಗು. ಪಿ ಜಿಗೆ ಕೊಟ್ಟಾಗ ಇಸ್ ಡೆಫಿನೆಟ್ಲಿ ಕಣ್ಣಾಗಿ ನೋಡೋದಕ್ಕಾಗೋದಿಲ್ಲ, ಅಷ್ಟು ಕಚ್ಚಡವಾಗಿ ಮಾಡ್ಕೊಂಡಿದ್ದಾರೆ, ಏನು ಮಾಡೋದಕ್ಕಾಗೋದಿಲ್ಲ ಈ ಥರ ಕೊಟ್ಟಾಗ. ಅಂದರೆ ಓನರ್ ಅಂತ ನಾವೇ ಇಲ್ಲಿರಬೇಕಾದ್ರೆ ಈ ಥರ ಮಾಡ್ಕೊಂಡಿದ್ದಾರೆ ಅಂದರೆ ಎಲ್ಲೋ ಮನೆ ಕಟ್ಟಿ ಎಲ್ಲೋ ಓನರ್ ಇರ್ತಾರೆ, ಯಾವ ಥರ ಮನೇನ ಮಾಡ್ಕೊತಾರೆ ಅಂತ ನಂಗೆ ಊಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅಷ್ಟು ಅಸಹ್ಯವಾಗಿ ಮಾಡ್ಕೊಂಡಿದ್ದಾರೆ ಮನೇನ. ಆ ಮನೇನ ಮಾಡ್ಕೊಳ್ಳೋದೆಲ್ಲ ಒಂದು ಕಡೆ ಸೈಡ್ಗಿಟ್ರೆ ಡೈಲಿ ಜಗಳ 11 o'clock 1 o'clock 2 o'clock ಅಂದಿರೋ ಜಗಳ ಆಡ್ತಿರ್ತಾರೆ. ಸೊ ತೀರಾ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ ನಾವು ಹೋಗಲೇಬೇಕಾಗುತ್ತೆ, ಏನಾಗಿದೆ ಎತ್ತಾಗಿದೆ ಅಂತ. ಸೊ ಅದನ್ನೆಲ್ಲ ಇಲ್ಲಿ ನಿಭಾಯಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಸೊ ಬಾಡಿಗೆ ಮನೆ ಕಟ್ಟೋರು ಪಿ ಜಿಗೆ ಕಟ್ಟಬೇಕಂತಿರೋ ಡೆಫಿನೆಟ್ನಾಗಿ ಇವೆಲ್ಲ ಇದನ್ನು ಯೋಚನೆ ಮಾಡಿನೇ ಮಾಡಬೇಕಾಗುತ್ತೆ. ಸೊ ನೋಡೋಣ ಬನ್ನಿ ಏನೇನಿದೆ ಅಂತ ಮುಂದೆ ವೀಡಿಯೋದಲ್ಲಿ. ಸೊ ನೋಡಿ, ಮನೆ ನೋಡೋಕೆ ಬಂದಿದ್ದೀನಿ. ಆಲ್ರೆಡಿ ಅಂಕಲ್ ಕ್ಲೀನ್ ಮಾಡ್ತಿದ್ದಾರೆ. ತುಂಬ ಅಂದರೆ ತುಂಬ ಗಲೀಜು ಮಾಡಾಕಿದ್ದಾರೆ. ಎಲ್ಲಂದರೆ ಅಲ್ಲೆಲ್ಲ ಗುಟ್ಕಾನ ಅಗದ್ಬಿಟ್ಟು ಒಗ್ದಿದ್ದಾರೆ. ಗೋಡೆಗಳ ಮೇಲೆ ಅಂತಿಲ್ಲ, ಏನಂತನೂ ಇಲ್ಲ, ಪ್ರತಿಯೊಂದು ಕಡೆಯೂ ಒಗ್ದಿದ್ದಾರೆ. ಏನು ಕಸ ತೊಳ್ಬಿಟ್ಟು ಎಲ್ಲ ಮೂಲೆಗಳಿಗೆ ತಳ್ಳಿಬಿಟ್ಟಿದ್ದಾರೆ. ಅದು ಮಳೆ ನೀರೆಲ್ಲ ಬಂದು ಅಲ್ಲೇ ಒಂಥರ ಇದಾಗ್ಬಿಟ್ಟಿದೆ, ಮಾರ್ಕ್ಗಳ ಥರ ಉಳ್ಕೊಂಬಿಟ್ಟಿದೆ. ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ. ಸೊ ನಾವೇ ವೀಕ್ಲಿ ಟ್ವೈಸ್ ಈ ಥರ ನಾವೇ ಕಸ ಓಡಿಸ್ತಿದ್ದೀವಿ. ಇವರು ಕಂಪ್ನಿಯವರು ಯಾವುದನ್ನು ಚಾರ್ಜ್ ತೊಗೊಳಕ್ಕೆ ರೆಡಿನೇ ಇಲ್ಲ. ನಮ್ಗೆ ಹೇಳಿ 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 ತುಂಬಾ ಸಫರ್ ಆಗ್ತಿದ್ದೀವಿ ಇವ್ರಿಗೆ ಬಿಲ್ಡಿಂಗ್ ಕೊಟ್ಟು. ಅದು ಹಾಳಾಗೋಗಲಿ, ಎಲ್ಲನೂ ಮಾಡಿಸ್ಕೊಳ್ಳೋಣ, ಅಟ್ಲೀಸ್ಟ್ ನಮ್ಮ ಕರೆಕ್ಟ್ ಟೈಮ್ಗೆ ಒಂದು ಅಮೌಂಟ್ ಆದರೂ ಪೇ ಮಾಡ್ತಿದ್ದಾರಾ ಅದನ್ನು ನೋಡೋಣ. ಅಂದರೆ ಅದನ್ನೂ ಅವರು ಕರೆಕ್ಟಾಗಿ ಏನೂ ಕೂಡ ಆಗ್ತಿಲ್ಲ. 2 months ಏನು ಪೇಮೆಂಟ್ಸ್ ಎಲ್ಲ ಅವ್ರ ಕಡೆನೇ ಮಾಡ್ಕೊಂಡು ಆಗ್ತಿದ್ದಾರೆ. ಬಟ್ ಪಪ್ಪ ಇದ್ರದೆಲ್ಲ ಸ್ಟ್ರಿಕ್ಟು. ಅವರು ಆ್ಯಕ್ಚುಲಿ ಹಾಕ್ಸ್ಕೊಂಡು ಬಿಡ್ತಿದ್ರು. ಬಟ್ ಯಾಕೆ ಅಂದರೆ ಇನ್ನೂ ಹೊಸದಾಗಿ ಸ್ಟಾರ್ಟಪ್ ಮಾಡಿರೋದು ಅವ್ರ ಕಂಪ್ನಿ. ಸೊ ನೋಡೋಣ, ಒಂದು ಚಾನ್ಸ್ ಕೊಡೋಣ. ಅವ್ರಿಗೂ ಕೂಡ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇರುತ್ತೆ ಅಂತ. ನೋಡಿ, ಇಲ್ಲಿ ನಮ್ಮ ಬಿಲ್ಡಿಂಗ್ ಪಕ್ಕನೇ ಫ್ಯಾಮ್ಲಿ ಇದೆ. ಸೊ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ ಫ್ಯಾಮ್ಲಿಗಾಗಿರ್ಬೋದು. ನಾವು ಕೆಳಗಡೆ ಇರೋದ್ರಿಂದ ಡೈಲಿ ನಮ್ಮ ಎಲ್ರಿಗೂ ಜಗಳ ಆಗ್ತಾನೆ ಇರುತ್ತೆ. ಸೊ ಹಾಳಾಗೋಗಲಿ, ಅದನ್ನು ಪಕ್ಕಕ್ಕಿಡಿ. ಸೊ ನಾನು ಅಮೆಝಾನಲ್ಲಿ ಒಂದಷ್ಟು ಪಾರ್ಸಲ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಅದು ಆರ್ಡರ್ಸಲ್ಲಿ ಏನೇನಿದೆ ಅಂತ ನೋಡೋಣ. ನಾನು ತುಂಬ ಜಾಸ್ತಿ ಮಾಡಿದ್ದೆ, ಸೊ ನನಗೆ ಅಷ್ಟು ಕ್ಲಾರಿಫೈ ಸಿಗ್ತಿಲ್ಲ ಏನೇನು ಮಾಡಿದ್ದೆ ಅಂತ ಹೇಳಿ. ಸೊ ನೋಡೋಣ. ಸೊ ಇದು ಈಗ ತೊಗೊಂಡು ಬಂದಿದ್ದು ಔಟ್ಸೈಡು. ಸೊ ನನ್ನ ಮಗ ಸ್ಕೂಲಲ್ಲಿ 1 day ಟ್ರಿಪ್ ಹೋಗ್ತಿರೋದ್ರಿಂದ ಅವನಿಗೆ ಸ್ವಿಮ್ ಸೂಟ್ ಬೇಕು ಅಂತ ಹೇಳಿದರು ಅವರು. ಏನು ವಂಡರ್ಲಾಗ ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಸೊ ಅದಕ್ಕೆ ಹೇಳಿ ಅವ್ನಿಗೆ ಈ ಥರ ಕ್ಲಾತ್ಸಲ್ಲಿ ಈ ಥರ ಸ್ವಿಮ್ ಸೂಟ್ ನಾವು ತೊಗೊಂಡಿರಲಿಲ್ಲ. ಸೊ ಅದನ್ನು ಇವಾಗ ಹೋಗಿ ತೊಗೊಂಡು ಬಂದಿದ್ದಾರೆ. ಸೊ ನಾಳೆ ಬೆಳಗ್ಗೆ ಹೊರಡ್ತಾನೆ ಅವನು ಕೂಡ. ಸೊ ಇದರಲ್ಲಿ ಏನಿದೆ ಅಂತ ಐಡಿಯಾ ಇಲ್ಲ. ಮೇ ಬಿ ಟೋಪಿ ಅಂತಲೇ ಅಂದ್ಕೊಳ್ತಿದ್ದೀನಿ. ಮಗುಗೆ ಸ್ವಲ್ಪ ಈಗ ಚಳಿಗಾಲ ಅಲ್ವಾ, ಬೆಳಗ್ಗೆನೇ ಎದ್ಬಿಡ್ತಾನೆ. ಸೊ ಅವನಿಗೆ ಕೋಲ್ಡ್ ಆಗಬಾರ್ದು ಅಂತ ಹೇಳಿ ಇದನ್ನು ಆರ್ಡರ್ ಮಾಡಿದ್ದೆ. ಈ ಥರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 4 to 5 ಇದೆ. ಎಲ್ಲನೂ ಪ್ರತಿಯೊಂದೂ ಕೂಡ ನಾನು ಊರಲ್ಲಿ ಇಟ್ಟಿದ್ದೀನಿ. ಇಲ್ಲಿಗೇನಂದರೆ ಏನೂ ತಂದಿಲ್ಲ. ಬಿಕಾಸ್ ನೀವು ನೋಡಿರ್ತೀರ ವೀಡಿಯೋಸಲ್ಲಿ, ಇಲ್ಲಿ ಸಿಂಗಲ್ ಬೆಡ್ರೂಮ್ ನಾವು ಮನೆ ಕಟ್ಟಿರೋದು. ಸೊ ನಾವು ಕೂಡ ಅಲ್ಲೇ ನಮ್ಮ ಮನೆಯಲ್ಲೇ ಒಂದು ಮನೆಯಲ್ಲಿದ್ದೀವಿ. ಸೊ ಇಲ್ಲೂ ಏನು ವಾರ್ಡ್ರೂಬ್ಸ್ ಅದು ಇದು ಏನೂ ಮಾಡ್ಕೊಂಡಿಲ್ಲ. ಸೊ ಫ್ಯಾಮಿಲಿ ಅಂತಂದಾಗ ನೀವು ನೋಡಿರ್ತಾರೆ ಎಷ್ಟು ಮನೆಯಲ್ಲಿ ಐಟಮ್ಸ್ ಇರುತ್ತೆ ಎಲ್ಲನೂ. ಸೊ ಅದಕ್ಕೆ ನಾನು ಎಲ್ಲನೂ ಅಷ್ಟು ಇದರಲ್ಲಿ ಇಟ್ಕೊಂಡಿಲ್ಲ. ಆಲ್ಮೋಸ್ಟ್ ನಮ್ಮ ಕ್ಲೋತ್ಸ್ ಆಗಿರ್ಬೋದು, ಕೆಲವೊಂದು ಐಟಮ್ ಆಗಿರ್ಬೋದು, ಅಡುಗೆ ಮನೆಯಲ್ಲಿ ಪಾತ್ರೆಗಳಾಗಿರ್ಬೋದು, ಎಲ್ಲನೂ ಕೂಡ ನಾನು ಏನೂ ಜಾಸ್ತಿ ಪರ್ಚೇಸ್ ಮಾಡೋಕ್ಕೋಗಿಲ್ಲ. ಕ್ಲೋತ್ಸ್ ಇದೆ, ಕ್ಲೋತ್ಸ್ ಎಲ್ಲ ನಾನು ಊರಲ್ಲೇ ಇಟ್ಟಿದ್ದೀನಿ, ಏನೂ ತೊಗೊಂಡು ಬಂದಿಲ್ಲ. ಸೊ ಇಲ್ಲಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಸೊ ಅದರಿಂದ ಎಲ್ಲನೂ ಟೋಪಿ ಎಲ್ಲನೂ ಕೂಡ ಊರಿಗೆ ಹೋದಾಗ ಹಾಕ್ಕೊಂಡೋದಾಗ ಅಲ್ಲೇ ಬಿಟ್ಟು ಬಂದಿದ್ದೀವಿ. ಸೊ ಅವ್ರಿಗೆ ಹೇಳಿದ್ವಿ ತೊಗೊಂಬಂದು ಅಂತ, ಅಪ್ಪ ಮರೆತುಬಿಟ್ಟೆ ಬರ್ತಿದ್ರು. ಸೊ ಅದಕ್ಕೆ ಇರಲಿ ಅಂತ ಒಂದು ಆರ್ಡರೇ ಮಾಡಿದ್ದೆ. ಸೊ ಟೋಪಿನೇ ಆಲ್ರೆಡಿ ಬಂದುಬಿಟ್ಟಿದೆ. ಸೊ ಇನ್ನೊಂದು ವಿಷಯ ಏನು ಅಂದರೆ, ಆ್ಯಕ್ಚುಲಿ ಅಪ್ಪ ಮಧ್ಯಾಹ್ನ ಬಂದಿದ್ರಲ್ಲ, ಸೊ ಆವಾಗ ಅಮ್ಮ ಸ್ವೆಟರ್ಸ್ ಹುಡುಗರ್ದೆಲ್ಲ ಸ್ವೆಟರ್ಸ್ ಇಲ್ಲೂ ಇತ್ತು ಅಲ್ಲೂ ಇತ್ತು. ಬಟ್ ಅಲ್ಲಿರೋ ಸ್ವೆಟರ್ಸ್ನೆಲ್ಲ ಇಲ್ಲಿಗೂ ಕಳಿಸ್ಕೊಟ್ಟು, ಟೋಪಿ ಒಂದು 4 to 5 ಇದೆ, ಅದನ್ನು ಕಳಿಸ್ಕೊಟ್ಟಿದ್ರು. ಈಗ ಹೆಂಗೂ ಕಳಿಸ್ಕೊಟ್ಟಿದ್ರಲ್ಲ, ಸೊ ಈ ಟೋಪಿನ ರಿಟರ್ನ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ರಿಟರ್ನ್ ಮಾಡ್ತೀನಿ. ಸೊ ಇದು ಸಾಕ್ಸಸ್ ಮಾಡಿದ್ದೆ. ಸೊ ಅವ್ನಿಗೆ ಆ್ಯಂಕಲ್ಗಿಂತೂ ಮೇಲೆ ಬರುತ್ತಲ್ಲ, ಆ ಸಾಕ್ಸಸ್ ಆಲ್ರೆಡಿ ಇದೆ ಅವನ ಹತ್ರ. ಸೊ ಅದೆಲ್ಲ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಅದನ್ನು ಹಾಕ್ತಿದ್ದೀನಿ. ಬಟ್ ಮನೆಯಲ್ಲಿ ಇಲ್ಲಿ ನಾವು ತುಂಬ ಗ್ರೌಂಡ್ ಫ್ಲೋರಲ್ಲಿ ಇರೋದ್ರಿಂದ ತುಂಬಾ ಕೋಲ್ಡ್ ಇದೆ. ಅದರಲ್ಲೂ ಈ ವೆದರ್ಗೆ ಸಖತ್ ಕೋಲ್ಡ್ ಇದೆ. ಸೊ ಡೈಲಿ ವೇರ್ಗೆ ಸಾಕ್ಸ್ ಹಾಕಿ ಮನೇಲಿ ಬಿಡೋಣ ಅಂತ ಹೇಳಿ
ಅವನಿಗೆ ಸಾಕ್ಸನ್ನು ಆರ್ಡರ್ ಮಾಡಿದ್ದೆ. ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಪ್ಯಾಟ್ರನಲ್ಲಿ ಮಾಡಿದ್ದೆ. ಕಲರ್ಫುಲ್ಲಾಗಿ ಚೆನ್ನಾಗಿದೆ. ಅದ್ರ ಮೇಲೆ ಎಲ್ಲನೂ ಒಂದು ಆರ್ಟ್ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಿರ್ಬೋದು. ಸೊ ಆ್ಯಕ್ಚುಲಿ 5 ಪೇರ್ಸ್ ಬಂದಿದೆ. ತುಂಬ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇವಾಗ ಇದನ್ನು ಡೈಲಿ ಹಾಕಿ ಅವನಿಗೆ ಬಿಡ್ತೀನಿ. ಸೊ ನೋಡೋಣ ನೆಕ್ಸ್ಟು ಇನ್ನೂ ತುಂಬ ಒಂದಷ್ಟು ಆರ್ಡರ್ಸ್ ಇದೆ. ಸೊ ಆರ್ಡರ್ಸ್ ಎಲ್ಲ ಬಂದಾಗ ನಿನ್ನೆ 1-2 ಆರ್ಡರ್ಸ್ ಬಂದಿದ್ದು. ಅವನಿಗೆ ಬಾಡಿ ಲೋಷನ್ನು ಕ್ರೀಮ್ ಆರ್ಡರ್ ಮಾಡಿದ್ದೆ. ಸೊ ನಿಮ್ಗೇನಾದರೂ ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂತ ಏನಾದರೂ ತಿಳ್ಕೊಬೇಕಂತಿದ್ರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವ್ನು ನೋಡಿ ಅವ್ರ ಅಣ್ಣದು ಸ್ವಿಮ್ ಸೂಟ್ ತೊಗೊಂಡು ಕೊಡ್ತಾನೇ ಇಲ್ಲ. ನೋಡಿ ಈ ಥರ ಇವನು ನೋಡ್ಕೊಳ್ಳೋದು ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಇದ್ರ ಮಧ್ಯೆ ವೀಡಿಯೋ ಮಾಡ್ಕೊಂಡು ಎಡಿಟಿಂಗ್ ಮಾಡೋದಂತೂ ತುಂಬ ಅಂದರೆ ತುಂಬ ದೊಡ್ಡ ಕೆಲಸ ಆಗಿಬಿಟ್ಟಿದೆ ನನಗೆ. ಸೊ ತುಂಬ ಅಂದರೆ ತುಂಬ ತೀಟೆ ಹುಡುಗ ಆಗಿಬಿಟ್ಟಿದ್ದಾನೆ. ಸೊ ಈಗ ಇವ್ನು ಟ್ರಿಪ್ ಹೋಗೋ ಐಟಮ್ನೆಲ್ಲ ಪ್ಯಾಕ್ ಮಾಡಬೇಕು ಒಂದು ಚಿಕ್ಕ ಬ್ಯಾಗಲ್ಲಿ. ಬೆಳಗ್ಗೆ ಅವನಿಗೆ 6 o'clockಗೆ ಸ್ಕೂಲ್ ಹತ್ರ ತೊಗೊಂಡೋಗಿ ಡ್ರಾಪ್ ಮಾಡೋದ್ರಿಂದ ಸೊ ಈಗಲೇ ಎಲ್ಲ ಪ್ಯಾಕ್ ಮಾಡಬೇಕು. ಬೆಳಗ್ಗೆಗೆ ಏನು ಡ್ರೆಸ್ ಹಾಕಬೇಕು ಎಲ್ಲ ಈಚೆ ಕಡೆ ಇಟ್ಟು ಸೆಟಪ್ ಮಾಡಿಕೊಂಡ್ರೆ ಬೆಳಗ್ಗೆಗೆ ಎದ್ದ ತಕ್ಷಣ ನನಗೂ ಈಸಿ ಆಗುತ್ತೆ, ಅವನಿಗೂ ಕೂಡ ಈಸಿ ಆಗುತ್ತೆ. ಸೊ ಈಗೆಲ್ಲ ಆಲ್ಮೋಸ್ಟ್ ಆಗಿದೆ ಸರಿ ಅಂತ ಹೇಳಿ ನಾವು ಹಾಗೆ ಸೈಟ್ ಹತ್ರ ಹೋಗಬೇಕಿತ್ತು. ಸೊ MG ಗಾರ್ಡನ್ ಹತ್ರ ಮೊನ್ನೆ ಎಲೆಕ್ಟ್ರಿಷಿಯನ್ಸ್ ಏನು ಕೆಲಸ ಮಾಡಿದ್ದಾರೆ ಅಂತ ನೋಡಿರಲಿಲ್ಲ, ನಾನು ಹೋಗಿರಲಿಲ್ಲ, ನನ್ನ ಹಸ್ಬೆಂಡ್ ಅವ್ರು ಹೋಗಿದ್ರು. ಸೊ ನಾನು ಬರ್ತೀನಿ ಮನೇಲಿದ್ದು ಬೋರ್ ಆಗ್ತಿದೆ ಅಂತ ಹೇಳಿ ಸೊ ಅಲ್ಲಿ ಕೂಡ ಹೋಗಿದ್ವಿ. ಸೊ ಏನು ಕೆಲಸ ಮಾಡ್ತಿದ್ದಾರೆ, ಯಾವ ಥರ ಏನು ಅಂತ ನೋಡ್ಕೊಂಬರೋಣ ಅಂತ ಹೇಳಿ. ಸೊ ಮೊನ್ನೆ ಆಲ್ಮೋಸ್ಟ್ ಮೇ ಬಿ ನವೆಂಬರ್ ಆರ್ ಫೆಬ್ರವರಿಯಲ್ಲಿ ಅಂದ್ಕೊಂಡಿದ್ವಿ ಗೃಹ ಪ್ರವೇಶ. ನೋಡೋಣ ಯಾವ ಟೈಮ್ಗೆಲ್ಲ ಕೆಲಸ ಮುಗಿಯುತ್ತೆ ಅಂತ. ಬಿಕಾಸ್ ಇಂಟೀರಿಯರ್ಗೆ ಅವರು 1.5 to 2 months ನಮಗೆ ಟೈಮ್ ಬೇಕು ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿ. ಸೊ ಸೈಟ್ ಹತ್ರ ಹೋಗ್ತಾನೆ ಲೈಟಾಗಿ ಮಳೆ ಶುರು ಆಗಿದ್ದು. ತುಂಬ ಅಂದರೆ ತುಂಬ ಜೋರು ಮಳೆ ಆಗೋಯ್ತದು. ಸಡನ್ನಾಗಿ ಮಳೆ ಬರ್ತದೆ. ಬಟ್ ಖುಷಿ ಇದೆ, ಯಾಕಂದರೆ ಎಷ್ಟೋ ಜನ ರಾಗಿ ಹಾಕಿದ್ದಾರೆ. ಸೊ ಅದಕ್ಕೆ ಒಂದು ಸರಿ ಆದರೂ ಮಳೆ ತುಂಬ ನೀಡಿತ್ತು. ಸೊ ಈ ಮಳೆ ಬಿದ್ದಿದ್ದು ಖುಷಿನೇ ಆಯಿತು. ಸೊ ಇಲ್ಲಿ ನಮ್ಮದು ಮೇಡಮ್ನವ್ರ ಬಿಲ್ಡಿಂಗು ಕೂಡ ಪ್ಲಾಸ್ಟಿಂಗ್ ಮಾಡಿದರು. ಸೊ ಅದು ಕೂಡ ಒಳ್ಳೆ ಕ್ಯೂರಿಂಗ್ ಅಂದ್ಕೊಂಡು ಸೊ ಅದೇ ರೂಮಲ್ಲಿ ನಮ್ಮ ಮನೆ ಕೆಲಸ ಮಾಡೋರಿಗೆ ಪಕ್ಕದಲ್ಲಿ ರೂಮ್ ಕಟ್ಕೊಟ್ಟಿದ್ವಿ. ಸೊ ಅವರು ಕೂಡ ಚಿಕ್ಕ ಮಕ್ಕಳಿದ್ದಾರೆ. ನನ್ನ ಮಗ ನೋಡಿ ಬರ್ತಾನೆ, ಅವ್ರ ಹತ್ರ ಬಿಟ್ಬಿಟ್ರೆ ಆಟ ಆಡ್ಕೊಂಡಿರ್ತಾನೆ. ಬಿಕಾಸ್ ನಮ್ಮ ಮನೆಯಲ್ಲಿ ಇಲ್ಲಿ ಯಾರೂ ಇಲ್ಲ. ನನ್ನ ದೊಡ್ಡ ಮಗ ಬೆಳಗ್ಗೆ ಸ್ಕೂಲ್ಗೆ ಹೋದರೆ ಸಾಯಂಕಾಲ ಬರ್ತಾನೆ. ಪಾಪ ನಾನು ಇವನು ಇಬ್ಬರೇ ಇರ್ತೀವಿ. ಸೊ ಅದಕ್ಕೆ ಡೈಲಿ ಒಂಚಾದರೂ ಈ ಥರ ಬಂದಾಗ ಈ ಮಕ್ಳ ಹತ್ರ ಬಿಟ್ಟರೆ, ಆ ಮನೇಲಿ ಬಿಟ್ಟರೆ ಆಟ ಆಡ್ಕೊಂಡಿರ್ತಾರೆ. ಆ ಮಕ್ಕಳು ನೋಡಿ ಏನೇ ಇದ್ದರೂ ಅವನಿಗೆ ಕೊಟ್ಟು ಅವ್ರು ನೋಡ್ತಿದ್ದಾರೆ ಅವ್ನು ಆಟ ಆಡೋದನ್ನು. ತುಂಬ ಶೇರಿಂಗ್ ನೇಚರ್ ಅನಿಸ್ತು ನನಗೆ. ನೋಡಿ ಎಲ್ಲ ಆಟ ಸಾಮಾನು ಅವನಿಗೆ ಕೊಡ್ತಾಯಿದ್ದಾರೆ ಆಟ ಆಡೋಕ್ಕೆ. ಅವ್ನು ಬೇಡ ಅಂದಿದ್ದನ್ನು ಕ್ಲೀನಾಗಿ ಅವರೆಲ್ಲ ಎತ್ತಿಟ್ಕೊತಾ ಇದ್ದಾರೆ. ಅವ್ರನ್ನೆಲ್ಲ ಕೇಳಿದೆ ಸ್ಕೂಲ್ಗೆ ಹೋಗಲ್ವ, ಯಾಕೆ ಏನು ಅಂತ. ಇಲ್ಲ ಹೋಗಲ್ಲ ಅಂತ ಹೇಳ್ತಾರೆ. ಒಂಥರ ಖುಷಿ ಇದೆ. ಇಷ್ಟು ಮಕ್ಕಳಿಗೆ ಆಚೆ ಕಡೆ ಬಂದು ಮಕ್ಕಳನ್ನ ಹಾಕ್ಕೊಂಡು ಈ ಥರ ಯಾವುದೋ ಊರಿಂದ ಯಾವುದೋ ಊರಿಗೆ ಬಂದು ಈ ಥರ ಎಲ್ಲ ಕೆಲಸ ಮಾಡಿಕೊಂಡು ಏನೋ ಒಂದಷ್ಟು ದುಡ್ಡು ಸಂಪಾದನೆ ಮಾಡಿಕೊಂಡು ಊರ ಕಡೆ ಹೋಗ್ತಾರೆ. ಸೊ ತುಂಬ ಕಷ್ಟ ಇದೆ. ನಮ್ಮ ಲೈಫೇ ನಾವು ಕಷ್ಟ ಅಂದ್ಕೊಂಡು ಜೀವನ ಮಾಡ್ತಿರ್ತೀವಿ. ಬಟ್ ನಮಗಿಂತೂ ಕಷ್ಟ ಪಟ್ಕೊಂಡು ಜೀವನ ಮಾಡ್ತಾ ಇರೋ ಲೈಫ್ಸ್ ಎಷ್ಟಿದೆ ಅಂತ ನಮ್ಮ ಕಣ್ಮುಂದೆ ನಾವು ಡೈಲಿ ನೋಡ್ತಿರ್ತೀವಿ. ಸೊ ಈ ಮಕ್ಕಳನ್ನ ನೋಡಿದ್ರೆ ಕೆಲವು ಮಕ್ಳಿಗೆ ಯಾವುದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟನೇ ಪಡೋಲ್ಲ. ಎಕ್ಸ್ಪೆಷಲಿ ನಾನು ಬೇರೆ ಮಕ್ಕಳ ವಿಷಯ ಹೇಳಲ್ಲ. ನನ್ನ ದೊಡ್ಡ ಮಗನೇ ಬೇರೆಯವ್ರ ಹತ್ರ ಇಸ್ಕೊಂಡು ಆಟ ಆಡ್ತಾನೆ. ಬಟ್ ಅವನಿಗೆ ಕೊಡು ಅಂದರೆ ಕೊಡಲ್ಲ ಅವನು. ಬಟ್ ಇಲ್ಲಿ ಬಂದಾಗ ಈ ಮಕ್ಕಳು ಎಲ್ಲನೂ ಕೊಡ್ತಾರೆ. ಅವ್ನು ಆಟ ಆಡೋವರೆಗೂ ಎಲ್ಲ ಇಟ್ಟು ಅವ್ನಿಗೆ ಏನು ಬೇಕು ಅದು ಎತ್ಕೊಂಡಾಗ ಮಿಕ್ಕಿದ ಐಟಮ್ ಎಲ್ಲ ಎತ್ತಿಟ್ಕೊತಾರೆ. ಸೊ ಖುಷಿ ಆಯಿತು ಈ ಮಕ್ಕಳಿಗೆ ಈ ವಯಸ್ಸಿಂದ ಈ ಥರ ಬುದ್ಧಿ ಕಲಿಸ್ಕೊಂಡು ಬರಬೇಕು. ಅವ್ರಿಗೆ ಖುಷಿ ಆಯಿತು. ಅವರು ನೋಡಿ ಇಷ್ಟು ಚಿಕ್ಕ ಮನೇಲಿದ್ದಾರೆ. ಬಟ್ ಆದರೂ ಖುಷಿ ಇದೆ. ನಾನು ಹೋಗ್ತಾನೆ ಕರೀತಾರೆ, ಅಕ್ಕ ಟೀ ಮಾಡಿಕೊಡ್ಲಾ, ಕಾಫಿ ಮಾಡಿಕೊಡ್ಲಾ ಅಂತ ಪ್ರೀತಿಯಿಂದ ಕೇಳ್ತಾರೆ. ಒಂದಷ್ಟು ಮಾತಾಡ್ತಾರೆ, ಅಕ್ಕ ಯಾವಾಗ ಗೃಹ ಪ್ರವೇಶ ಮಾಡ್ತೀರಾ, ಬೇಗ ಬನ್ನಿ ಇಲ್ಲಿಗೆ, ನಾವು ಇಲ್ಲೇ ಇರ್ತೀವಿ ಅಂತೆಲ್ಲ ಹೇಳ್ತಾರೆ. ಖುಷಿ ಆಯಿತು. ಬಟ್ ನಾವು ಯಾವಾಗ ಗೃಹ ಪ್ರವೇಶ ಮಾಡ್ತೀವಿ ಅಂತ ನಮಗೇನು ಗೊತ್ತಿಲ್ಲ. ಜಾನ್ವರಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಜಾನ್ವರಿ ಒಳಗಡೆ ಕೆಲಸ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ನೋಡಬೇಕು ಯಾವಾಗ ಆಗುತ್ತೆ ಕೆಲಸ ಏನು ಎತ್ತ ಅಂತ. ಸೊ ಹಾಗೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೊರಡೋಣ ಅಂತ ನಾವು ಕೂಡ ಎಲ್ಲ ರೆಡಿ ಆಗ್ತಿದ್ವಿ. ರೆಡಿ ಆಗೋದೇನು ಈಚೆ ಬಂದರೆ ಫುಲ್ ಕತ್ಲಾಗೋಗ್ಬಿಟ್ಟಿತ್ತು. ಮಳೆ ಜೋರು ಬರ್ತಿರೋದ್ರಿಂದ ಇವರು ಡೋರ್ ಕ್ಲೋಸ್ ಮಾಡಿದ್ರು. ನನಗೂ ಕೂಡ ಗೊತ್ತಾಗಿಲ್ಲ ಎಷ್ಟು ಕತ್ಲಾಗಿದೆ ಅಂತ ಹೇಳಿ. ಸರಿ ಹೋಗೋಣ ಅಂತ ಈಚೆ ಬರೋಷ್ಟರೊಳಗಡೆ ಆಲ್ಮೋಸ್ಟ್ ಈ ಥರ ಕತ್ಲಾಗ್ಬಿಟ್ಟಿತ್ತು.
ಮೇ ಬಿ 6 ಆಗಿತ್ತು ಅನಿಸುತ್ತೆ. ಸೊ ಆಲ್ರೆಡಿ ಇಷ್ಟು ಕತ್ಲಾಗಿತ್ತು. ಸೊ ನನ್ನ ಹಸ್ಬೆಂಡ್ ನೀರು ಹಾಕಬೇಕು ಒಳಗಡೆ ಪ್ಲಾಸ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆಳು ಮತ್ತು ಇನ್ನೂ ಕೆಲಸ ಮಾಡ್ತಾನೆ ಇದ್ರು, ಆಳುಗಳಿಲ್ಲ. ನಾನು ಸರಿ ನಾನೇ ಹಾಕ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅವರೇ ನೀರು ಕೂಡ ಹಾಕಿದರು. ನೀರೆಲ್ಲ ಹಾಕ್ಕೊಂಡು ಅಪ್ಪ ನೋಡಿ ಅಲ್ಲಿ ಕ್ಯಾಮ್ರಾ ಹಾಕಿದ್ದು, ಕ್ಯಾಮ್ರಾದಲ್ಲಿ ಇಲ್ಲಿ ಏನೇನು ಯಾವ್ಯಾವ ಬಿಲ್ಡಿಂಗಲ್ಲಿ ಏನೇನು ಕೆಲಸ ಆಗ್ತಿರುತ್ತೆ ಅಂತ ನೋಡ್ತಾನೆ ಇರ್ತಾರೆ. ಹಾಗೆ ಮನೇಲಿ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ಫುಲ್ ಖಾಲಿಯಾಗಿತ್ತು. ಸರಿ ಅಂತ ಹೇಳಿ ಬೇಕ್ರಿಗೆ ಹೋಗಿದ್ವಿ. ಆ್ಯಕ್ಚುಲಿ ಇದು ರೈಲ್ವೆ ಸ್ಟೇಷನ್ನಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿದೆ ಇದು ಬೇಕ್ರಿ. ತುಂಬಾ ಹೊಸ ಬೇಕ್ರಿ ಇದು, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಇಷ್ಟ ಆಯ್ತು ಇಲ್ಲಿ. ಸೊ ಯಾವಾಗಲೂ ಇಲ್ಲೇ ಬಂದು ತೊಗೊಳ್ತೀವಿ. ಒಂದಷ್ಟು ಸ್ನ್ಯಾಕ್ಸ್ನ ತೊಗೊಂಡು ನಾವು ಕೂಡ ಹೊರಡೋಣ ಅಂತ ಹೇಳಿ ರೆಡಿ ಆದ್ವಿ. ಆದರೂ ಲೈಟಾಗಿ ಮಳೆ ಬರ್ತಾನೆ ಇತ್ತು. ಸೊ ನೋಡಿ ಈ ಥರ ಲೇಸ್, ನಾನು ಎಲ್ಲೇ ಹೋದ್ರು ನನ್ನ ಮಕ್ಕಳಿಗೆ ಲೇಸ್ ಅಂದರೆ ತುಂಬ ಇಷ್ಟ, ಅದನ್ನ ತೊಗೊಂಡು ಬರ್ತಾರೆ ಫಸ್ಟು. ಸರಿ ಅಂತ ಹೇಳಿ ಅದನ್ನೆಲ್ಲ ತೊಗೊಂಡು ಇನ್ನು ಮನೆಗೆ ಸ್ಟಾರ್ಟ್ ಆಗೋಣ ಅಂತ ಸ್ಟಾರ್ಟ್ ಆದ್ವಿ.